ಒಂದು ಘಟನೆ ಹೇಳ್ಬಿಡ್ತೀನಿ, ಭಾಳ ಮಜಾ ಘಟನೆ, ನನಗೆ ಇಷ್ಟ ಆದದ್ದು. ನಾನು ನೋಡು ವಿಚಾರ ರೀತಿ ಬೇರೆ ಇರ್ತಾವೆ, ಏನೋ ನೋಡ್ತೀನಿ ಏನೋ ಕಾಣಿಸ್ತಾವ ನನಗೆ. ನನ್ನ ಗೆಳೆಯ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದ. ಅವ್ನು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವ್ನು ಹೆಂಡತಿ ತೀರ್ಕೊಂಡ್ರು. ಅವ್ನು ತನ್ನ 2 ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡಿದ್ದ. ಒಬ್ಬ ಇಂಗ್ಲೆಂಡಿಗೆ, ಒಬ್ಬ ಅಮೇರಿಕಕ್ಕೆ ಹೋಗ್ಯಾನ. ಅವರೆಲ್ಲ ಚಲೋ ಗಳಿಸ್ತಿದ್ರು. ಇಲ್ಲಿ ಅಪ್ಪ ಒಬ್ಬನೇ ಆಗಿಬಿಟ್ಟ. ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬರೇ ಆಗ್ಯಾರ, ಸ್ವಲ್ಪ ಏನಾರೇ ಅವ್ರಿಗೆ ಕರ್ಕೊಂಡು ಹೋಗಿ ಚೇಂಜ್ ಆಗಲಿ ಅಂತ ಕರ್ಕೊಂಡು ಹೋದ್ರು. ರೊಕ್ಕದ್ದೇನು ತ್ರಾಸಿಲ್ಲಲ್ಲ 2 ಮಕ್ಕಳಿಗೆ. ಅಪ್ಪನ ಕರ್ಕೊಂಡು ಹವಾಯಿ ಐಲ್ಯಾಂಡ್ಸ್ಗೆ ಹೋದ್ರು. ಈ ಮೆಕ್ಸಿಕೋ ಕೆಳಗೆ ಬರ್ತದೆ, ಒಂದು ಭಾರಿ ರೆಸಾರ್ಟ್ ಅದ, ಅಲ್ಲೊಂದು 7 ಸ್ಟಾರ್ ರೆಸಾರ್ಟ್. ಅಲ್ಲಿ ಕರ್ಕೊಂಡು ಹೋದ್ರು. 3 ರೂಮ್ ಮಾಡಿದ್ರು. ದೊಡ್ಡ ರೂಮ್ನಾಗ ಒಂದು ರೂಮ್ನಾಗ ದೊಡ್ಡ ಮಗ ಅವನ ಹೆಂಡತಿ, ಇನ್ನೊಂದು ರೂಮ್ನಾಗ ಸಣ್ಣ ಮಗ ಅವನ ಹೆಂಡತಿ, ನಡುವಿನ ರೂಮ್ನಾಗ ಅಪ್ಪ. ಆರಾಮಾಗಿರಪ್ಪ, ಇಲ್ಲಿ ಒಂದು ವಾರ ಇರೋಣ ಅಂತ ಅಂದ್ರು. ಖರ್ಚು ಎಷ್ಟಪ್ಪ ಅಂತ ಕೇಳ್ದವ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಲ್ಲ. ತಲೆ ಕೆಡಿಸ್ಕೋಬೇಡಪ್ಪ, ನೀವು ರೊಕ್ಕ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಕೊಡ್ತೀವಿ ಅಂತ. ಸಂಜೆ ಮುಂದೆ ಮಗ ಬಂದ, ದೊಡ್ಡ ಮಗ. ಅಪ್ಪ ನಾಳೆ ನಿನ್ನ ಸಲುವಾಗಿ ಬ್ಲೂ ಕ್ಯೂಬಿಗೆ 3 ಮಿನಿಟ್ ಟೈಮ್ ತೊಗೊಂಡಿನಿ ಅಂದ. ಏನದು ಅಂದವ. ನಿನ್ಗೆ ಗೊತ್ತಾಗೋದಿಲ್ಲಪ್ಪ, ಬ್ಲೂ ಕ್ಯೂಬ್ ಅಂತದ ಒಂದು ರೂಮ್ ಅದ, ಅದಕ್ಕೆ 3 ಮಿನಿಟಿನ ಪರ್ಮಿಷನ್ ತೊಗೊಂಡಿನಿ, ಟೋಕನ್ ತೊಗೊಂಡಿನಿ ಅಂದ. ಅದಕ್ಕೆ ಎಷ್ಟು ರೊಕ್ಕ ಅಂತ ಕೇಳ್ದ. 5,000 ರೂಪಾಯಿ ಅಂದಿವ. ಏನೋ ಹುಚ್ಚ, 3 ಮಿನಿಟ್ಗೆ 5,000 ರೂಪಾಯಿ ಅಂದ. ನಿನ್ಗೆ ಗೊತ್ತಿಲ್ಲಪ್ಪ, ಅದ್ಭುತ ಅದ ಅದು. ಪ್ರಪಂಚದ ಎಲ್ಲೆಲ್ಲದು ಬರ್ತಾರೆ ಜನ ನೋಡ್ಲಿಕ್ಕೆ, ಅದನ್ನ ಏನ್ ಮಾಡ್ಬೇಕು ನಾನು ಅಂದವ. ಏನಿಲ್ಲ, ಖೋಲಿ ಒಳಗೆ ಹೋಗು, ಬಾಗ್ಲ ಹಾಕೋ, ಅಲ್ಲೊಂದು ತೂತದ, ಈ ತೂತ್ನಾಗ ಟೋಕನ್ ಹಾಕ್ಬಿಡಿದನ್. ಹಾಕಿ ಮುಂದೊಂದು ಈ ಗಾಗಲ್ ಇಟ್ಟಿರ್ತಾರೆ, ಕಪ್ ಕನ್ನಡಕ ಇಟ್ಟಿರ್ತಾರೆ, ಹಾಕೊಂಡು ನಿಂತ್ಕೊಂಬಿಡ್ ನೀನು, ಭಾಳ ಮಜಾ ಆಗ್ತದೆ ಅಂದ. ಏನೋಪ್ಪ ಅಂತ ಹೋದಪ್ಪ. ಆ ಟೈಮ್ ಕೊಟ್ಟಿರ್ತಾರೆ, ಕರೆಕ್ಟ್ ಆ ಟೈಮಿಗೆ ಹೋಗ್ಬೇಕು. ಬಾಗಿಲ ಹಾಕೊಂಡ, ಆ ತೂತ್ನ್ಯಾಗ ಟೋಕನ್ ಹಾಕಿದ, ಕರ್ರ ಟಕ್ 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 ಅಂತ ಸಪ್ಳಾತು. ಕನ್ನಡಕ ಹಾಕೊಂಡು ನಿಂತ್ಕೊಂಡ. ಏನೂ ಆಗಲಿಲ್ಲ. 3 ಮಿನಿಟು ಹೆಂಗೆ ನಿಂತಿದ್ದ ಹುಚ್ಚರಂಗೆ. ಮುಗಿದ್ಮೇಲೆ ಉದ್ದು ಮಾರಿ ಮಾಡ್ಕೊಂಡು ಹೊರಗೆ ಬಂದ. ಅಪ್ಪ ಹೆಂಗಿತ್ತು ಅಂತ ಕೇಳ್ದ. ಏನು ಹೆಂಗಿತ್ತು ಹುಚ್ಚ, ರೊಕ್ಕ ಹಾಳು ಮಾಡ್ಲಿಕ್ಕೆ ಬೇರೆ ಹಾದಿ ಇಲ್ಲ ನಿಮಗೆ? 3 ಮಿನಿಟ್ಗೆ 5,000 ರೂಪಾಯಿ ಕೊಟ್ಟು ಏನಿಲ್ಲ ಸೋಚಿದಂಗೆ ಕನ್ನಡಕ್ಕೆ ಹಾಕೊಂಡು ನಿಂತಿದ್ದೆ ಅಂದ. ಮಗ ಅಂದ, ಎಲ್ಲೆಲ್ಲದ ಬರ್ತಾರೆ ಜನ, ಭಾಳ ಹೊಗಳ್ತಾರೆ ಇದ್ರ ಬಗ್ಗೆ, ದೊಡ್ಡ ಆರ್ಟಿಕಲ್ ಬಂದವ, ಮಪ್ಪಿಗೆ ಯಾಕೆ ಹಿಂಗಾತು? ಸಂಜೆ ಮುಂದೆ ಸಣ್ಣ ಮಗ ಹೋದ ಅಪ್ಪನ ಕಡೆ. ಅಪ್ಪ ನೀನ್ ಏನಾಯ್ತು ಇವತ್ತು ಮುಂಜಾನೆ ಏನಾಯ್ತು ಗೊತ್ತಿಲ್ಲ, ನಾಳೆ ನಿನ್ನ ಸಲುವಾಗಿ 6 ಮಿನಿಟಿನ ಟೋಕನ್ ತೊಗೊಂಡಿನಿ ಅಂದ. 10,000 ರೂಪಾಯಿ. ಚಿಂತೆ ಮಾಡ್ಬಿಡಪ್ಪ, ನೀನು ವಜಾ ಆಗ್ಲಿ, ಅದು ಭಾಳ ಚಲೋ ಅದು, ಹೋಗಿ ನೀನು ಅಂದ. ತೊಗೊಂಡೆ ಬಿಟ್ಟ ಟೋಕನ್. ನೀನೇನು ಮಾಡೋದು? ಮರದಿವ್ಸ ಹೋದ, ಮತ್ತೆ ತೂತ್ನ ಟೋಕನ್ ಹಾಕಿದ, ಕರ್ರ ಟಕ್ ಅಂತ ಸಪ್ಪಳಾತು. ಚಶ್ಮ ಹಾಕೊಂಡು ನಿಂತ್ಕೊಂಡ. ಮುಗಿಯವಲ್ತು 6 ಮಿನಿಟ್. ಯಾವಾಗಲೂ ನೀವು ಯಾರಿಗೋಸ್ಕರ ಕಾಯ್ತಿದ್ರು ಸ್ವಾಮಿ, ಹೋದದ್ದೇ ಹೋಗಿ ಎಷ್ಟೊತ್ತಾತಪ್ಪ ಇದು ಅಂತ ಅನಿಸ್ಬಿಡ್ತದೆ. 6 ಮಿನಿಟ್ ನಿಂತ, ಏನೇನೂ ಆಗಲಿಲ್ಲ. ಮಾರಿ ಇನ್ನ ಉದ್ದು ಮಾಡ್ಕೊಂಡು ಹೊರಗೆ ಬಂದ. ಮಗ ಕೇಳಿದ, ಸಣ್ಣ ಮಗ ಹೆಂಗಿತ್ತಪ್ಪ ಅಂತ. ಏನು ಹೆಂಗಿತ್ತು? ಅಣ್ಣ ತಮ್ಮ ಸ್ಪೆಷಲಿಸ್ಟ್ ಆಗಿಬಿಟ್ರು ರೊಕ್ಕ ಹಾಳು ಮಾಡ್ಲಿಕ್ಕೆ. ಬೇರೆ ಕೆಲಸ ಇಲ್ಲ, ಹುಚ್ಚರ ನಿಂತಿದ್ದ 6 ಮಿನಿಟ್, ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ ನನಗೆ ಅಂದ. ಇಬ್ರು ಅಣ್ಣ ತಮ್ಮ ಮಾತಾಡ್ಕೊಡ್ರ. ಮಪ್ಪಗೇನೋ ತಪ್ಪಾಗಿದೆ. ಅವತ್ತು ರಾತ್ರಿ ಮತ್ತೆ ಹೋದ್ರು. ಅಪ್ಪ ಇದು ಲಾಸ್ಟ್ ಚಾನ್ಸ್, 10 ಮಿನಿಟಿನ ಟೋಕನ್ ತೊಗೊಂಡ್ಬಿಟ್ಟಿವಿ ನಾವು, ಈ ಸಲ ಲಾಸ್ಟ್ ಚಾನ್ಸ್, ಏನಾಗ್ತದೆ ಆಗ್ತದೆ. ಅಪ್ಪ ಮತ್ತೆ ಹೋದ. ಏನು ಮಾಡ್ತಾನೆ, ರೊಕ್ಕ ಕೊಟ್ಬಿಟ್ಟಾರೆ. ಹೋಗಿ ತೂತ್ನ್ಯಾಗ ಟೋಕನ್ ಹಾಕಿದ, ಸಪ್ಪಳಾತು. ಕನ್ನಡಕ ಹಾಕೊಂಡು ನಿಂತ್ಕೊಂಡ. 2 ಮಿನಿಟ್ ಆದ್ಮೇಲೆ ಬೇಸರ ಆತಾವ. ಇನ್ನ 8 ಮಿನಿಟ್ ನಿಂದಿರ್ಬೇಕಲ್ಲ, ಇಲ್ಲಿ ಏನಾರದ ನೋಡ್ಬಿಡ್ತೀನಿ. ಚಶ್ಮಾ ತೆಗೆದಿಟ್ಟ ಟೇಬಲ್ ಮೇಲೆ. ನೋಡ್ತಾನ ಮುಂದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಅದ, ಒಂದು ಕನ್ನಡಿ, ಹಣಿಗೆ ಗಣಿಗೆ ಇಟ್ಟಾರಲ್ಲಿ. ಮಗ್ಲೊಂದು ಕಪಾಟು, ವಾರ್ಡ್ರೋಬು, ಅದ್ರಾಗ ಗೌನು ಗಿವ್ನು, ಹ್ಯಾಂಗರ್ ಗಿಂಗರ್ ಹಾಕಿಟ್ಟಾರೆ. ಅದು ಡ್ರೆಸ್ಸಿಂಗ್ ರೂಮ್ ಕಂಡಂಗೆ ಕಾಣಿಸ್ತದ. ಈ ಕಡೆ ನೋಡಿದ ಅಲ್ಲೊಂದು ಬಾಗಿಲು ಕಾಣಿಸ್ತು, ಅಲ್ಲೊಂದು ಹ್ಯಾಂಡ್ಲ್ ಅದ. ಏನ್ ಖಾಲಿ ನೋಡ್ಬೇಕು, ನಿನ್ನ 7-8 ಮಿನಿಟ್ ಕಳಿಬೇಕಲ್ಲ, ಏನಾರು ಮಾಡ್ಬೇಕಲ್ಲ. ಅಲ್ಲಿ ಏನದ ನೋಡ್, ನನ್ ಬಾಗಿಲು ತೆಗದ, ಎದಿ ಝಲ್ ಅನ್ಬಿಡ್ತು. ಅಲ್ಲಿ ಅದ ಬ್ಲೂ ಕ್ಯೂಬ್ ಅಂದ್ರೆ ಏನದು? ಫ್ಲೋರಸೆಂಟ್ ನೀಲಿ ಬಣ್ಣ ಬಡದಾರ ಗಾಡಿಗೆಲ್ಲ. ಆ ಸಮುದ್ರ ಕಡೆ ಮುಖ ಮಾಡಿ ಅನ್ನದ, ಅದು ಗ್ಲಾಸ್ ಹಾಕ್ಬಿಟ್ಟಾರ. ಆ ಸಮುದ್ರ ತರಂಗ ಮೇಲೆ ಕುಣಿಯುವಂತ ಬೆಳಕಿನ ಕಿರಣ ಎಲ್ಲ ಏಕೀಭವಿಸಿ ಒಳಗೆ ಕಳಿಸಾರ. ಹಿಂಗ ಇಷ್ಟು ಬೆಳಕು ಬರ್ತದ, ನೋಡ್ಲಿಕ್ಕೆ ಆಗ್ಲಿಲ್ಲ. ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ, ಕಪ್ ಕನ್ನಡಕ. ತಣ್ಣ ಗಾಳಿ ಬರ್ತಿತ್ತು. ಆ ಗಾಳಿ, ಆ ಬೆಳಕು ಅವನ ಮೈ ನೆಂದ್ ಹೋದ್. ಕ್ಷಣಕ್ಕೆ ಅವಾಗ 10 ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು. ಕ್ಷಣಕ್ಕೆ 10 ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು. ಅದ್ಭುತಪ್ಪ ಅನುಭವ. ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ಟ. ಇನ್ನೊಂದು ಅರ್ಧ ತಾಸು ಇರ್ಬೇಕು ಹಿಂಗ ಅಂದ. ಆದ್ರೆ ಬೆಲ್ಲಾತು 7 ಮಿನಿಟ್. ಇನ್ನೊಂದು 4 ಮಿನಿಟ್ ಇದ್ರೆ ಚಲೋ ಇತ್ತು ಅನ್ಕೋತ ಹೊರಗೆ ಬಂದ. ಮಕ್ಕಳಿಗೆ ಹೇಳ್ದ, ಏನ್ ಅದ್ಭುತ ಅದ ನಾವು ಹುಡುಗರ, ಇದು ಭಾಳ ಅದ್ಭುತ ಅದಪ್ಪ. ನೋಡಿ ಖರೆ ಅಂದ್ರೆ ನನಗೆ 65 ವರ್ಷ ಆಗಿಲ್ಲ, ಈಗ 35 ನನಗೆ ಈಗ ವರ್ಷ, ಅಷ್ಟು ಆರಾಮ ಆಗ್ಬಿಟ್ಟದ ನನಗೆ ಅಂತ. ಮಕ್ಳು ಕೇಳಿದ್ರು, ನಿನ್ನೆ ಮೊನ್ನೆ ಏನಾಯ್ತು ಅಂತ ಕೇಳಿದ್ರು. ಅವಳು, ನನಗೇನು ಗೊತ್ತೋ ಮರ, ಖೋಲಿ ಒಳಗದ ಅಂತ ಹೇಳಿ ನಾವು ಹೊರಗೆ ಡ್ರೆಸ್ಸಿಂಗ್ ರೂಮ್ನಾಗೆ ನಿಂತು ಬಂದೀನಿ 2 ದಿವಸ ಅಂತ ಹೇಳಿದ. ಅವ್ನು ನನಗೆ ಫೋನ್ ಮಾಡಿದ, ನನ್ನ ಮಕ್ಕಳು ಹೇಳಲಿಲ್ಲ, ನಾನು ಮೊದಲು ಇವರು ಹುಚ್ಚರಂಗೆ ಅಲ್ಲಿ ನಿಂತು ಬಂದೀನಿ ನಾನು ಅಂತಂದ. ನಾನು ನಕ್ಕೆ, ಅವನು ನಕ್ಕ, ಮಕ್ಕಳು ನಕ್ಕರು. ಒಂದು 8 ದಿವಸ ಆದ್ಮೇಲೆ ನನಗಿದೊಂದು ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡ್ತು. ಆದದ್ ಘಟನೆ ಹಂಗ ನನಗನ್ಸಿದ್ ಬ್ಯಾರೇನೆ ಅನಿಸ್ಬಿಡ್ತದ. ಆಧ್ಯಾತ್ಮಿಕ ಅನುಭವ ಅನಿಸ್ತು. ನಾವೆಲ್ಲರೂ ಹಂಗ ಅಲ್ಲ, ಭಗವಂತ ನಮ್ಮನ್ನು ಕಳಿಸ್ತಾನೆ ಭೂಮಿಗೆ, ಏನಾದ್ರು ಸಾಧನೆ ಮಾಡ್ಕೊಂಡ್ ಬರ್ರಿ ಅಂತ ಕಳಿಸ್ತಾನೆ, ಬ್ಲೂ ಕ್ಯೂಬಿಗೆ ಹೋಗ್ಬರ್ರಿ ಅಂತ ಕಳಿಸ್ತಾನೆ. ಆದ್ರೆ ಬಹಳಷ್ಟು ಮಂದಿ ನಾವು ಡ್ರೆಸ್ಸಿಂಗ್ ರೂಮ್ನ ನಿಂತ ವಾಪಸ್ ಹೋಗ್ಬಿಡ್ತೀವಿ. ಹೋಗಿ ಏನಿಲ್ರಿ ಜೀವನದಾಗ, ಏನಿಲ್ಲ, ಏನ್ ಬೋರ್ ಆಗೋತು ಅಂತೀವಿ. ಆದ್ರೆ ಯಾರಿಗೆ ಬ್ಲೂ ಕ್ಯೂಬ್ ಸಿಕ್ತು ಅವ್ರಂತಾರೆ ಜೀವನ ಅದ್ಭುತಪ್ಪ ಅಂತಾರೆ. ಅನ್ನಂಗಿಲ್ಲ. ಈ ನಮ್ಮ ಬ್ಲೂ ಕ್ಯೂಬ್ ಏನವ ನಾವೇ ಹುಡ್ಕೋಬೇಕು. ಇನ್ನೊಂದು ಹೇಳಿ, ಯಾವ ಕೆಲಸನೂ ಕೆಟ್ಟ ಕೆಲಸ ಅಲ್ಲ, ಯಾವ ಕೆಲಸನೂ ಚಲೋ ಕೆಲಸ ಅಲ್ಲ. ಅದ್ ನೀವು ತಗೊಂಡಂಗೆ ಇರ್ತದೆ. ಕೆಲವು ನೋಡಿಬೇಕು. ನಾನು ಭಾಳ ಮಂದಿ ಕಡ್ಡಾಡೀನಿ, ಜಗತ್ ಸುತ್ತಿ ಸಾಕಾಗಿದ್ದು ನನಗೆ. ದೊಡ್ಡ ಮಂದಿ ನೋಡೀನಿ, ದೊಡ್ಡ CEO ಈ ಸಿಟಿ ಬ್ಯಾಂಕ್ ಚೇರ್ಮನ್ ಅವ. ಪಾರ್ಟಿ ಟುಗೆದರ್ ಕೂತಾಗ, ಹೆಂಗೆ ನಿಮ್ಮ ಕೆಲಸ ಅಂದೆ. ಅಯ್ಯೋ ನನ್ನ ಕೆಲಸ ಯಾರಿಗೂ ಬ್ಯಾಡ್ರಿ ಅಂತ ನಾವು. ಸಿಟಿ ಬ್ಯಾಂಕ್ ಚೇರ್ಮನ್ ನಾವು,
ಅವನು ಸಾಕಂತಾನ. ಆದ್ರೆ ಅವ್ನ ಆಫೀಸ್ನಾಗ ಒಬ್ಬ ಕಸ ಗುಡ್ಸಾಕಿದ್ದಾಳೆ ಹೆಣ್ಮಗಳು ಮೇರಿ ಅಂತ ತಿಳ್ಕೊಂಡು. ಆಕೆ ಹೇಳ್ತಾಳ, ಮೈ ಜಾಬ್ ಇಸ್ ದ ಬೆಸ್ಟ್ ಜಾಬ್ ಅನಾರ್, ನಾನು ಕೆಲಸದಂತ ಕೆಲಸ ಇನ್ನೊಂದು ಯಾವುದಿಲ್ಲ ಅಂತಾಳ. ಅವರ ಚೇರ್ಮನ್, ಈಕೆ ಕಸ ಗುಡ್ಸಾಕಿ. ಆಕೆ ತನ್ನ ಕೆಲಸ ಚಲೋ ಅಂತಾನ, ಚೇರ್ಮನ್ ಸಾಕಾಗ್ಯದ ಅಂತಾನ. ಅಂದ್ರೆ ಕೆಲಸ ಸಾಕಾಗೋದಲ್ಲ ಅದು, ನೀವು ನೋಡೋ ರೀತಿ ಇರ್ತದೆ ಅಷ್ಟೇನೆ. ಯಾರು ಪ್ರೀತಿಯನ್ನು ಕೆಲಸ ಮಾಡ್ತಿರೋ ಅದು ಬಹಳ ಚಂದ ಅನಿಸ್ತದೆ. ಪ್ರೀತಿ ಇಲ್ದ ಮಾಡಿದ್ದು ಬೇಸರ ಆಗ್ತದೆ. ಅದಕ್ಕೆ ಯಾವುದೇ ಕೆಲಸ ಮಾಡಿದ್ರು ಪ್ರೀತಿಯನ್ನು ಮಾಡೋಣ ಅಂತ ಭಾರಿ ಚಂದ ಆಗ್ತದೆ.